ಗಣೇಶ್ ಹುಕ್ಕೇರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕ ಬಗ್ಗೆ ಮಾತನಾಡಕ್ಕೆ ಕೊಟ್ಟಂತ ಅವಕಾಶಕ್ಕೆ ಮತ್ತು ಎಲ್ಲ ಹಿರಿಯರು ಮಾತನಾಡೋಕ್ಕೆ ತಮ್ಗೆ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿಕ್ಕೋಡಿ ಭಾಗದ ಶಾಸಕರಾಗಿ ಎಲ್ಲ ಒಂದ್ ಸೆಕೆಂಡ್, ಎಲ್ಲ ಹಿರಿಯ ಶಾಸಕರು ಬಹಳಷ್ಟು ಮಾತಾಡಿದ್ದಾರೆ. ತಾವೆಲ್ಲ ಯುವಕರು ಆದಷ್ಟು ಮಾತಾಡಿ, ಸಂಕ್ಷಿಪ್ತವಾಗಿ ಆದಷ್ಟು ಬೇಗ ಎಲ್ಲರಿಗೂ ಅವಕಾಶ ಸಿಕ್ಕುವಾಗ. ಸರಿ ಅಧ್ಯಕ್ಷರು, ಈ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕಂತ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ಇಲ್ಲಿ ಇದ್ದಾರೋ, ಪ್ರತ್ಯೇಕ ಜಿಲ್ಲೆ ಘೋಷಣೆ ಮಾಡಿ ಇವತ್ತು ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಅನೇಕ ನಮ್ಮ ಹಿರಿಯ ಮುಖಂಡರು ಕೂಡ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿದ್ದಾರೋ. ಈ ಬೆಳಗಾಂದಲ್ಲಿ ಸುಮಾರು ಇವತ್ತು 2-3 ಜಿಲ್ಲೆಯನ್ನು ಘೋಷಣೆ ಮಾಡಿ ಈ ಭಾಗದ ಅಭಿವೃದ್ಧಿಗೆ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಂದು ಏನು ಬೇಡಿಕೆ ಇದೆ, ಬರೀ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು, ಈ ಸದನ ಆದಮೇಲೆ ನಮ್ಮ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಶಾಸಕರಿಗೆ ಕರೆದು ಒಂದು ಸಭೆಯನ್ನು ಮಾಡ್ತಾರೋ. ಬರೀ ಘೋಷಣೆ ಅಷ್ಟೇ ಮಾಡೋದು ಬೇಡ, ಅನುದಾನ ಕೊಟ್ಟ ಈ ಗಡಿ ಭಾಗದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ನಾ ಈ ವೇದಿಕೆ ಮೂಲಕ ಅವ್ರಿಗೆ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಟ್ಟಿನಲ್ಲಿ ಇವತ್ತ MB ಪಾಟೀಲ್ ಕೂಡ ಒಂದು ಇಂಡಸ್ಟ್ರಿಯಲ್ ಸಚಿವರಾಗಿ ಅರವಿಂದ್ ಬೆಲ್ಲದವರು ಕೂಡ ಅವ್ರಿಗೆ ವಿನಂತಿ ಮಾಡಿದ್ರು. ಒಂದು ಕ್ವಶನ್ ಮೂಲಕ ಅವ್ರು ಕೇಳಿದ್ರು, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡಿ, ಯಾಕಂದ್ರೆ ನಮ್ಮ ಎಲ್ಲ ಯುವಕರ ಇವತ್ತು ಪೂನಾ, ಮಹಾರಾಷ್ಟ್ರ, ಕೋಲ್ಹಾಪುರ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ತಮ್ಮ ಮೂಲಕ ಕೇಳಿ, ಲಾಸ್ಟ್ ಆಗಿ ಇವತ್ತು ನಮ್ಮ ಲಾ ಮಿನಿಸ್ಟರ್ ಕೂಡ ಇಲ್ಲಿದ್ದಾರೆ. ಚಿಕ್ಕೋಡಿದಲ್ಲಿ ಸುಮಾರು 35 ಕೋಟಿ ಅನುದಾನದಲ್ಲಿ ಒಂದು ನ್ಯಾಯಾಲಯ ಕೂಡ ಇವತ್ತು ಸುಂದರವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಬೇಗ ಸೆಷನ್ ಮುಗಿದ ತಕ್ಷಣ ಒಂದು ನ್ಯಾಯಾಲಯಕ್ಕೆ ಓಪನಿಂಗ್ ಮಾಡಿ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಈ ಭಾಗದಲ್ಲಿ ಒಂದು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆ, ಹಾಸ್ಪಿಟಲ್ ತೆಗೆದು ಸಾಕಷ್ಟು ಬಡವರು ವಿದ್ಯಾರ್ಥಿಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಆಗಲಿ ಹಾಗೂ ಆರೋಗ್ಯ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡಿದರು. ನಿಜವಾಗೂ ಇನ್ನೂ ಹೆಚ್ಚಿಂದ ಅವ್ರಿಗೆ ಈ ಭಾಗದಲ್ಲಿ ಸಾಕಷ್ಟು ಏನಿವತ್ತು ವಿದ್ಯಾರ್ಥಿಗೆ ಅವ್ರು ಅವಕಾಶ ಮಾಡಿಕೊಟ್ಟಿದ್ರು, ಅದೇ ರೀತಿ ಸಾಕಷ್ಟು ಜನ ಕೂಡ ಶಿಕ್ಷಣ ಬಗ್ಗೆ ಹೇಳಿದರು. ತಾವು ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ.